ಇದರ ಜೊತೆಗೆ ಈಗ ಸೈಕ್ಲೋನ್ ಎಫೆಕ್ಟ್ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಬೀರ್ತಾ ಇದೆ. ವಿಮಾನಯಾನ ಸೇವೆಗೆ ವ್ಯತ್ಯಯವಾಗ್ತಾ ಇದೆ. ಸೈಕ್ಲೋನ್ ಎಫೆಕ್ಟ್ನಿಂದಾಗಿ ವಿಮಾನಯಾನ ಸೇವೆಯಲ್ಲಿ ವ್ಯತ್ಯಯ ಆಗ್ತಿರೋ ಬಗ್ಗೆ ವರದಿ ಆಗ್ತಾ ಇದೆ. ಅಂಡಮಾನ್ ನಿಕೋಬಾರ್ದಲ್ಲಿ ಕನ್ನಡಿಗರು ಪರದಾಟವನ್ನು ಮಾಡ್ತಿದ್ದಾರೆ. ಪೋರ್ಟ್ ಪ್ಲೇನ್ನಲ್ಲಿ ಸಂಕಷ್ಟ ಪಡ್ತಾ ಇರುವಂಥ ರಾಜ್ಯದ ಜನ ವಿಸ್ತಾರ ವಿಮಾನ ಸೇವೆಯಲ್ಲಿ ಭಾರಿ ವ್ಯತ್ಯಯ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಸಮಸ್ಯೆ ಉಂಟಾಗ್ತಾ ಇದೆ. ಇನ್ಫ್ಯಾಕ್ಟ್ ಪೋರ್ಟ್ ಪ್ಲೇನ್ನಲ್ಲಿ ಈಗ ಜನ ಸಂಕಷ್ಟ ಪಡ್ತಾ ಇದ್ದಾರೆ. ಪ್ರಮುಖವಾಗಿ ಕನ್ನಡಿಗರು ಈಗ ಪರದಾಟವನ್ನು ಮಾಡ್ತಾ ಇದ್ದಾರೆ. ಪ್ರವಾಸಕ್ಕೆ ತೆರಳಿದ್ದ ರಾಜ್ಯದ 180 ಜನ ಈಗ ಪರದಾಟವನ್ನು ಮಾಡ್ತಿದ್ದಾರೆ. ಮೇ 22ರಂದು ತೆರಳಿ ವಾಪಸ್ ಆಗಬೇಕಾಗಿತ್ತು 22ಕ್ಕೆ, ಆದರೆ ಇವತ್ತು ವಾಪಸ್ ಆಗಬೇಕಾಗಿತ್ತು, ಆದರೆ ಸಾಧ್ಯ ಆಗಿಲ್ಲ, ವ್ಯತ್ಯಯ ಆಗಿದೆ. ಬೆಳಗ್ಗೆ 11ರಿಂದ ಆಹಾರ ನೀರು ಸಹ ಸಿಗದೆ ಸಂಕಷ್ಟದಲ್ಲಿದ್ದಾರೆ. ಹೀಗಾಗಿ ಈಗ ವಿಡಿಯೋ ತುಣುಕುಗಳು ಕೂಡ ಬರ್ತಾ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಹಾಯ ಹಸ್ತವನ್ನು ಶಾಸ್ತಾ ಇದ್ದಾರೆ, ಮನವಿ ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಸೈಕ್ಲೋನ್ ಎಫೆಕ್ಟ್ನಿಂದಾಗಿ ವಿಮಾನಯಾನ ಸೇವೆ ವ್ಯತ್ಯಯವಾಗಿದೆ, ದಯಮಾಡಿ ಸಹಾಯ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಅಲ್ಲಿ ಪ್ರಯಾಣಿಕರು ಮನವಿ ಮಾಡಿದ್ದಾರೆ. ನಾವು 18 ಜನ ಸ್ನೇಹಿತರು ದಿನಾಂಕ 22/5/24 ಬುಧವಾರ ಬೆಂಗಳೂರಿನಿಂದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹಕ್ಕೆ ಪ್ರವಾಸ ಬಂದಿದ್ವಿ ವಿಸ್ತಾರ ವಿಮಾನಯಾನದ ಮೂಲಕ. ಈಗ ದಿನಾಂಕ 27 ಸೋಮವಾರ ಇವತ್ತು ಮಧ್ಯಾಹ್ನ 1:45ಕ್ಕೆ ಅದೇ ವಿಮಾನದ ಮೂಲಕ ನಾವು ಬೆಂಗಳೂರಿಗೆ ಹಿಂದಿರುಗಬೇಕಾಗಿತ್ತು. ಆ ಸಲುವಾಗಿ ನಾವೆಲ್ಲರೂ ಕೂಡ ಮಾಹಿತಿಯನ್ನು ಪಡ್ಕೊಂಡು ವಿಮಾನಯಾನ ಸಿಬ್ಬಂದಿಯ ಮಾಹಿತಿಯ ಕೊಟ್ಟಂಥ ಸೂಚನೆಯ ಪ್ರಕಾರ ನಾವು ಬೆಳಿಗ್ಗೆ 11 ಗಂಟೆಗೆ ಎಲ್ಲರೂ ಕೂಡ ಈ ಪೋರ್ಟ್ ಬ್ಲೇರ್ನ ವಿಮಾನ ನಿಲ್ದಾಣವನ್ನು ಪ್ರವೇಶ ಮಾಡಿದ್ದೇವೆ. ಚೆಕ್ ಇನ್ ಕೂಡ ಆಗಿದೆ. ನಮಗೆ ಬೋರ್ಡಿಂಗ್ ಪಾಸ್ಗಳನ್ನು ಕೂಡ ಕೊಟ್ಟಿದ್ದಾರೆ.